ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನನ್ನ ಚಾನಲ್ ಮೈಸೂರು ವಿಜಯ ರೆಸಿಪಿಗೆ ಸ್ವಾಗತ. ನಾನಿವತ್ತು ಮ್ಯಾಂಗೋ ಕುಲ್ಫಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಅದಕ್ಕೋಸ್ಕರ ಅಂತ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಅದನ್ನು ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಆರೆಂಜ್ ಕಲರ್ ಸಿಕ್ಕಿದ್ರೆ ಅದನ್ನೇ ಹಾಕಿದರೆ ತುಂಬಾ ಒಳ್ಳೆಯದು. ನನಗಿಲ್ಲಿ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಪ್ಯಾಕೆಟನ್ನು ತೊಗೊಂಡು ನಂದಿನಿ ಹಾಲನ್ನು ತೊಗೊಂಡು ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ, ಅದು 1/4 ಲೀಟ್ರ್ ಆಗುವಷ್ಟು ಗಟ್ಟಿ ಆಗಬೇಕು, ಅಷ್ಟು ಕೆನೆ ಎಲ್ಲ ಚೆನ್ನಾಗಿ ಕಟ್ಟಬೇಕು, ಆ ರೀತಿ ಅದನ್ನು ಕಾಯಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಹಾಲು ಉಕ್ತಾ ಇದೆ. ಇಲ್ಲಿ ತನಕ ನಾನು ಹೈ ಫ್ಲೇಮಲ್ಲಿಟ್ಟಿದ್ದೆ. ಇವಾಗ ಹಾಲು ಉಕ್ಕಿದ ನಂತರ ಅದನ್ನು ಲೋ ಫ್ಲೇಮಲ್ಲಿ ಕಾಯಿಸ್ಕೊತೀನಿ. ಚೆನ್ನಾಗಿ ಅದು ಕುದ್ದು ಒಂದು 1/4 ಲೀಟ್ರಷ್ಟು ಹಾಲಾಗುತ್ತೆ. ಆ ನಂತರ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಆ ನಂತರವೇ ಅದು ಬಳಕೆಗೆ ಬರೋದು ಫ್ರೆಂಡ್ಸ್. ನೋಡಿ ಇಲ್ಲಿ ಆ ರೀತಿ ಎಲ್ಲನೂ ಇದು ಪಾತ್ರೆಯನ್ನು ಕುಲುಕ್ಸಿದ್ರೆ ಎಲ್ಲ ಉಕ್ಕುತ್ತಾ ಇರೋದೆಲ್ಲ ಸ್ಟಾಪ್ ಆಗುತ್ತೆ, ಹಾಲು ಕೆಳಗಡೆ ಹೋಗುತ್ತೆ. ನಂತರ ಅದನ್ನು ಸಿಮ್ ಮಾಡಿ ಅವಾಗವಾಗ ಕೈ ಆಡಿಸ್ಕೊತಾ ಇರಬೇಕು, ಯಾಕೆಂದರೆ ಸಿಯುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಹಾಲು ಕಾಯೋ ತನಕ ನಾನಿಲ್ಲಿ ಮಾವಿನ ಹಣ್ಣನ್ನು ಹೆಚ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಣ್ಣನ್ನೇ ಕ್ಲೀನಾಗಿ ಹಾಕ್ಬೋದು, ಇಲ್ಲಾಂದರೆ ಅದು ಕೆಲವು ಸಲ ತುಂಬ ಹಣ್ಣಾಗಿಬಿಟ್ಟಿದ್ರೆ ಸಿಪ್ಪೆ ತೆಗೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈ ಥರ 2 ಕಡೆ ಕಟ್ ಮಾಡಿಬಿಟ್ಟು ಅದನ್ನು ಎಲ್ಲ ಕ್ಲೀನಾಗಿ ತಕ್ಕೋತಾ ಇದ್ದೀನಿ ಹಣ್ಣನ್ನೆಲ್ಲ. 2 ಮಾವಿನ ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವೀಟ್ ಆಗಿದ್ದರೆ ಸಕ್ಕರೆ ಕಡಿಮೆ ಹಿಡಿಯುತ್ತೆ, ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಕುಲ್ಫಿ ಕೂಡ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ, ಜಾಸ್ತಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಸಿಪ್ಪೆಲಿರೋವಂಥ ಹಣ್ಣೆಲ್ಲ ಕ್ಲೀನಾಗಿ ಒಂಚೂರು ಅಲ್ಲಿ ಇರಬಾರ್ದು, ಆ ರೀತಿ ಎಲ್ಲ ಕ್ಲೀನಾಗಿ ತಕ್ಕೋತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಸನಲ್ಲಿ ನಾವೇನೇನು ಅದರಿಂದ ರೆಸಿಪೀಸ್ಗಳು ಮಾಡ್ಕೋಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಬಿಡಬೇಕು. ಯಾಕೆ ಅಂದರೆ ಇನ್ನು ಮುಂದಿನ ವರ್ಷ ತನಕ ನಾವು ಕಾಯಬೇಕಾಗತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮಾವಿನಕಾಯಿನಲ್ಲಿ ಕೆಲವು ರೆಸಿಪೀಸ್ಗಳು, ಉದಾಹರಣೆಗೆ ಉಪ್ಪಿನಕಾಯಿ ಮಾಡ್ಬೋದು, ಮತ್ತು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು. ಹಣ್ಣುಗಳಲ್ಲೂ ಕೆಲವು ರೆಸಿಪೀಸ್ಗಳನ್ನ ಮಾಡ್ಬೋದು ಫ್ರೆಂಡ್ಸ್. ಮಾವಿನ ಹಣ್ಣಿನ ಮುರಬ್ಬ, ಮಾವಿನಕಾಯಿ ಗುಳಂಬ, ಈ ರೀತಿ ತುಂಬ ಡಿಫ್ರೆಂಟು ರೆಸಿಪೀಸ್ ಇದೆ, ಅದನ್ನೆಲ್ಲ ಮಾಡ್ಕೋಬೋದು. ಈ ಸಲ ಮಾವಿನ ಹಣ್ಣು ಶುರುವಾಗಿದ್ದು ಕೂಡ ಲೇಟಾಗಿ ಆಯಿತು. ಮಳೆ ಇಲ್ಲದೆ ಇರೋ ಕಾರಣ ತುಂಬ ಲೇಟಾಗಿ ಮಾವಿನ ಹಣ್ಣು ಬಂತು ಮಾರ್ಕೆಟ್ಗೆ. ಯಾರಿಗೆಲ್ಲ ಮಾವಿನ ಹಣ್ಣು ಇಷ್ಟ ಹೇಳಿ ಫ್ರೆಂಡ್ಸ್? ಪ್ರತಿಯೊಬ್ಬರೂ ಇದು ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋಂತಹ ತಾತ, ಅಜ್ಜ, ಅಜ್ಜಿ ಪ್ರತಿಯೊಬ್ಬರೂ ಇದನ್ನು ಇಷ್ಟಪಡ್ತಾರೆ ಫ್ರೆಂಡ್ಸ್. ನಿಮಗೂ ಗೊತ್ತಿರೋ ಅಂಥ ವಿಷಯನೇ. ಮಾವಿನ ಹಣ್ಣನ್ನು ಇಷ್ಟಪಡದೇ ಇರೋ ಅಂಥ ಒಬ್ಬರು ಯಾವ ವ್ಯಕ್ತಿಯೂ ಕೂಡ ಇಲ್ಲ, ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ಇದನ್ನು. ಕ್ಲೀನಾಗಿ ಎಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ತೆಕ್ಕೋತಾ ಇದ್ದೀನಿ ಅದನ್ನೆಲ್ಲ ಹಣ್ಣನ್ನೆಲ್ಲ. ಮಾವಿನ ಹಣ್ಣು ಇದು ಸ್ವೀಟಾಗಿದೆ, ಅದರಿಂದ ಸ್ವಲ್ಪ ಸಕ್ಕರೆ ಕಡಿಮೆ ಹಿಡಿಯುತ್ತೆ. ಇಲ್ಲಿ ನಾನು ಕೇವಲ 3 ಮಾತ್ರ ಇಂಗ್ರೀಡಿಯೆಂಟ್ಸ್ ಬಳಸಿರೋದು, ಮಾವಿನ ಹಣ್ಣು ಮತ್ತು ಹಾಲು, ಏಲಕ್ಕಿ ಪುಡಿ ಬಳಸಿದ್ದೀನಿ. ಇದಕ್ಕೆ ಕುಲ್ಫಿಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಬಳಸ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಏನಂದರೆ ಬಾದಾಮಿ, ಹಾಲಿಗೆ ನಾವು ಬಳಸ್ತೀವಲ್ಲ ಬಾದಾಮಿ ಪೌಡರು, ಅದನ್ನು ಕೂಡ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಇದು ಹೇಗಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಹಾಕಿಲ್ಲ, ಅದನ್ನು ಒಂದಿನ ನಾನು ಮಾಡಿ ತೋರಿಸ್ತೀನಿ ವಿಡಿಯೋ ನಿಮಗೆ. ಬರೀ 3 ಇಂಗ್ರೀಡಿಯೆಂಟ್ಸ್ ಬಳಸೋದ್ರಿಂದ ಇದು ಕೂಡ ಚೆನ್ನಾಗಾಗುತ್ತಾ ಅಂತ ನೋಡೋಣ ಅಂತ ಈ ರೀತಿ ನಾನು ಮಾಡಿದ್ದೀನಿ. ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು
ಪ್ರೆಸ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ನಮಗೆ ತುಂಬಾ ಒಂದು ರೀತಿ ಪ್ರೋತ್ಸಾಹವನ್ನು ತುಂಬುತ್ತೆ, ಮತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹವನ್ನು ತುಂಬುತ್ತೆ ಫ್ರೆಂಡ್ಸ್. ಮತ್ತು ನಮ್ಮ ಈ ಪುಟ್ಟ ಚಾನಲನ್ನು ದಯವಿಟ್ಟು ಬೆಳೆಯೋದಕ್ಕೆ ತಾವುಗಳೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ತಾವು ಸಬ್ಸ್ಕ್ರೈಬ್ ಆದ್ರೇ ನಾವು ಬೆಳೆಯೋದಕ್ಕೆ ಸಾಧ್ಯ. ನಿಮ್ಮ ವ್ಯೂಸ್ ಕೂಡ ಪ್ರತಿಯೊಂದು ಒಂದು ವ್ಯೂಸು ಕೂಡ ನಮಗೆ ತುಂಬ ಅಮೂಲ್ಯವಾದದ್ದು ಫ್ರೆಂಡ್ಸ್. ಈಗ ಮಾವಿನ ಹಣ್ಣು ಏನನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದು ಕಡೆ ಹಾಲು ಕ್ಲೀನಾಗಿ ಅದು ಕಾಯ್ದಿದೆ, ಕೆನೆಗಟ್ಟಿದೆ, ಮತ್ತು ಅರ್ಧ ಭಾಗ ಆಗಿದೆ, ಕಾಲು ಭಾಗಕ್ಕೆ ಬಂದಿದೆ. ನಾನು ಏನು ಅರ್ಧ ಲೀಟ್ರ್ ಹಾಕಿದ್ದೆ ಅದು 1/4 ಲೀಟ್ರ್ ಆಗಿದೆ. ಮಾವಿನ ಹಣ್ಣನ್ನು ಕ್ಲೀನಾಗಿ ನೈಸಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಹಾಲು ಕಾಯ್ದ ನಂತರ ನಾನು ಹಾಲು ಕಾಯ್ದು ಅದನ್ನು ಹಾರೋಕ್ಕಿಟ್ಟಿದ್ದೆ. ಆರಿದ ನಂತರ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ಅದನ್ನು ಕ್ಲೀನಾಗಿ ಮಿಕ್ಸ್ ಆದ ನಂತರ ಅದನ್ನು ತೆಗೆದು, ನನ್ನ ಹತ್ರ ಕುಲ್ಫಿ ಮೌಲ್ಡ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ. ಟೀ ಕುಡಿತೀವಲ್ಲ ಆ ಕಪ್ಗೆ ಹಾಕ್ಕೋತಾ ಇದ್ದೀನಿ. ಇದು ಸುಮಾರು 5 ಕಪ್ಪು ಅಂದರೆ 4.25 ಕಪ್ ಆಯಿತು. 4.25 ಕಪ್ಪಷ್ಟು ಕುಲ್ಫಿ ಮಾಡೋದಕ್ಕೆ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಎಲ್ಲವನ್ನು ಅದರ ತುಂಬ ಗ್ಲಾಸ್ ಫುಲ್ ಅದನ್ನು ಹಾಕಿ ಅದನ್ನು ಸ್ವಲ್ಪ ಹೀಗೆ ಕುಟ್ಟಬೇಕಾಗತ್ತೆ. ಯಾಕೆಂದರೆ ಅದು ಕ್ಲೀನಾಗಿ ಸೆಟ್ ಆಗುತ್ತೆ. ಮಧ್ಯ ಸ್ವಲ್ಪ ಏನಾದರೂ ಗ್ಯಾಪ್ ಇದ್ದರೆ ಅದೆಲ್ಲ ಕ್ಲೀನಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆ ರೀತಿ ಅದನ್ನು ಕುಟ್ಟಬೇಕಾಗತ್ತೆ. ನಂತರ ಇದನ್ನು ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಸುಮಾರು 1 ಅವರ್ ಆದ ನಂತರ ಅದಕ್ಕೆ ನಾನು ಸ್ಟಿಕ್ಕನ್ನು ಸೇರಿಸ್ತೀನಿ. ಯಾಕೆಂದರೆ ಅದು ತುಂಬ ತೆಳು ಇರೋದ್ರಿಂದ ಆ ಸ್ಟಿಕ್ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಅದೊಂದು 1 ಅವರ್ ಬಿಟ್ಟು ನಂತರ ಅದಕ್ಕೆ ಸ್ಟಿಕ್ಕನ್ನು ಹಾಕ್ತೀನಿ ನಾನು. ಮತ್ತು ಇಲ್ಲಿ ಸುಮಾರು ನಾನು 10 ಅವರ್ಸ್ ಫ್ರಿಡ್ಜಲ್ಲೇ ಅದನ್ನು ಇಟ್ಟಿದ್ದೆ. ನಂತರ ಅದನ್ನು ತೊಗೊಂಬಂದಿದ್ದೀನಿ. ಇವಾಗ ಹೇಗಾಗಿದೆ ನೋಡೋಣ ಫ್ರೆಂಡ್ಸ್. ಈ ರೀತಿ ನೀರಲ್ಲಿ ಅದನ್ನು ಅದ್ಕೋಬೇಕಾಗುತ್ತೆ ಗ್ಲಾಸನ್ನು, ಯಾಕೆಂದರೆ ಅದು ಕಚ್ಕೊಂಡಿರುತ್ತೆ. ಆ ನೀರಲ್ಲಿ ಅದ್ದೋದ್ರಿಂದ ಅದು ಸ್ವಲ್ಪ ಬಿಡುತ್ತೆ. ಆ ನಂತರ ಅದನ್ನು ತೆಗೆಯೋದಕ್ಕೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ಒಂದು 5 ನಿಮಿಷ ಬಿಡಬೇಕು ನೀರಲ್ಲಿ ಅದ್ಬಿಟ್ಟು. ತಕ್ಷಣ ಬರೋದಿಲ್ಲ ಅದು. ಆ ರೂಮ್ ಟೆಂಪ್ರೇಚರ್ಗೆ ಸೆಟ್ ಆದ ತಕ್ಷಣ ಅದು ಬಿಟ್ಬಿಡುತ್ತೆ. ಮತ್ತು ನಾನು 2ನೇ ಸಲ ಅದನ್ನು ನೀರಲ್ಲಿ ಅದ್ದುತ್ತಾ ಇದ್ದೀನಿ. ಇವಾಗ ನೋಡಿ ಈಸಿಯಾಗಿ ಬಂತು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇದು ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು ಅನಿಸ್ತಾ ಇದೆ ನನಗೆ. ನೀವು ಕೂಡ ಇದನ್ನು ಮನೇಲಿ ಮಾಡ್ಕೊಳ್ಳಿ. ಹೋಮ್ ಮೇಡ್ ರೆಸಿಪಿ ತುಂಬಾ ಆರೋಗ್ಯವಾಗಿರುತ್ತೆ. ಯಾವುದೇ ರೀತಿಯ ಒಂದು ವಿಷಕಾರಿ ಪದಾರ್ಥಗಳನ್ನು ನಾವು ಇದರಲ್ಲಿ ಆ್ಯಡ್ ಮಾಡೋದಿಲ್ಲ. ಅದರಿಂದ ಮಕ್ಕಳಿಗೂ ಕೂಡ ಇದು ತುಂಬ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವೇ ಮಾಡಿ ಕೈಯಾರೆ ಮಾಡಿ ಕೊಡೋದ್ರಿಂದ ನಮಗೂ ಒಂದು ರೀತಿಯ ತೃಪ್ತಿ ಇರುತ್ತೆ. ನಾವೇ ಮನೇಲಿ ಮಾಡಿದ್ದೀವಿ, ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆನೂ ಆಗೋದಿಲ್ಲ, ಅವರ ಹೆಲ್ತ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋ ತೃಪ್ತಿ ಕೂಡ ನಮಗಿರುತ್ತೆ. ನಾವೇ ಮಾಡಿಕೊಟ್ವಿ ಅಂತ ಖುಷಿ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಾಗಿದೆ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ, ಬಾಯಲ್ಲಿ ನೀರಾಡ್ತಾ ಇದೆ ನನಗೆ. ನೀವು ಇದನ್ನು ಮಾಡ್ಕೋತೀರಲ್ವ ಫ್ರೆಂಡ್ಸ್? ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ನ ನೋಡಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.